ಪ್ಯಾನಿಕ್ ಆಗ್ತಾ ಇದೆಯಾ? ರೀಸೆಂಟ್ ಟೈಮ್ಸಲ್ಲಿ ಶೇರ್ ಮಾರ್ಕೆಟ್ನ ಒಂದು ಚಾರ್ಟ್ ನೋಡಿ. ಎವ್ರಿ ಡೇ ಸೆನ್ಸೆಕ್ಸ್ 600 to 700 ಪಾಯಿಂಟ್ಸ್ ಬೀಳ್ತಾ ಇದೆ. ಆ್ಯಂಡ್ ಕಂಪೇರ್ಡ್ ಟು ಲಾಸ್ಟ್ ಈ ಥರ ರೀಸೆಂಟ್ ಟೈಮ್ಸಲ್ಲಿ ಯಾವುದೂ ಆಗಿರಲಿಲ್ಲ. ಬಟ್ ಇವಾಗ ಏನಾಗಿದೆ, ಎವ್ರಿ ಡೇ 1 to 1.5% ಎವ್ರಿ ಡೇ ಬೀಳ್ತಾ ಇದೆ ಸೆನ್ಸೆಕ್ಸ್. ಸೊ ಪ್ಯಾನಿಕ್ ಆಗ್ತಾ ಇರಬೇಕಲ್ಲ, ಇನ್ವೆಸ್ಟ್ ಮಾಡಿರೋರು ನಮ್ಮ ಹಾರ್ಡ್ ಅರ್ನ್ ಮನಿನ ಅದರಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ ಅಂದರೆ. ಸೊ ಪ್ಯಾನಿಕ್ ಇಸ್ ನೆಸೆಸಿಟಿ. ಯಾರು ಶೇರಲ್ಲಿ ಇನ್ವೆಸ್ಟ್ ಮಾಡಿರ್ತೀರಾ, ದಿಸ್ ಇಸ್ ಟೈಮ್ ಫಾರ್ ಪ್ಯಾನಿಕಿಂಗ್. ಏನು ಆಪ್ಷನ್ ಇಲ್ಲ. ಯಾಕಂದರೆ ಒಂದು ಮಾರ್ಕೆಟ್ ಕ್ರ್ಯಾಶ್ ಆದಾಗ ಜೋ ಇನ್ವೆಸ್ಟರ್ಸ್ ಆವಾಗ ಏನು ಆನ್ ಮಾಡಿರ್ತಾರೆ, ಇವಾಗ ಭಯ ಪಡೋದು ಅದು ನಾರ್ಮಲ್ ಕಾಮನ್ ಆಗೋಗಿರುತ್ತೆ. ಸೊ ದಟ್ ಈಸ್ ಕಾಮನ್. ಬಟ್ ಯಾರು ಲಾಂಗ್ ಟರ್ಮ್ಗೋಸ್ಕರ ಮ್ಯೂಚುವಲ್ ಫಂಡ್ ಇದು ಮಾಡಿರ್ತೀರಾ, ದಿಸ್ ಇಸ್ ಓಕೆ. ನರ್ವಸ್ ಆಗೋವಂಥದ್ದು ಏನೂ ಇಲ್ಲ. ಯಾಕಂದರೆ ಈ ಮಾರ್ಕೆಟ್ ಒನ್ಸ್ ಫಾಲ್ ಆಗಿದ್ದು ತುಂಬ ಸಲ ಮಾರ್ಕೆಟ್ ಕ್ರ್ಯಾಶ್ ಆದಾಗ ಇಟ್ ವಿಲ್ ಗೋ ಹೈ. ತುಂಬ ಲೆಜೆಂಡ್ಸ್ ಹೇಳ್ತಾರೆ ಶೇರ್ ಮಾರ್ಕೆಟ್ಸಲ್ಲಿ ಏನಂದರೆ, ವೆನ್ ಯು ಬೈ ಆನ್ ಲೋಯೆಸ್ಟ್ ಪ್ರೈಸಸಲ್ಲಿ ಬೈ ಮಾಡೋಕ್ಕೆ ಟ್ರೈ ಮಾಡಿ ಅಂತ. ಮಾರ್ಕೆಟ್ ಬಿದ್ದಾಗ ತುಂಬ ಜನ ಬೈ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ರೈಟ್ ಇನ್ವೆಸ್ಟರ್ಸ್ ವಿಲ್ ಡೂ ರೈಟ್ ಥಿಂಗ್ಸ್. ಬಿಕಾಸ್ ಮಾರ್ಕೆಟ್ ಡೌನ್ ಇದ್ದಾಗೆ ಯು ಹ್ಯಾವ್ ಬೆಟರ್ ಪ್ರೈಸಸ್ ಟು ಬೈ. ಯಾಕಂದರೆ ಒಂದು ಕಂಟ್ರಿ ಗ್ರೋತ್ ಕಡೆಗೆ ಯಾವಾಗಲೂ ಫೋಕಸ್ ಮಾಡುವಾಗ 1 and 2 ಡೌನ್ ಈ ಥರ ಚಿಕ್ಕ ಪುಟ್ಟ ಆಗ್ತಾ ಇರುತ್ತೆ. ಸೊ ಅದಕ್ಕೆಲ್ಲ ಏನು ಯೋಚನೆ ಮಾಡೋಂಥದ್ದು ಏನಿಲ್ಲ ಅನ್ಸುತ್ತೆ. ಬಟ್ ದಿಸ್ ಇಸ್ ದಿ ವೆರಿ ರಾಂಗ್ ಪೀರಿಯಡ್ ಅನ್ಕೊಂತೀನಿ ಇಂಡಿಯನ್ ಶೇರ್ ಮಾರ್ಕೆಟ್ಗೆ. ತುಂಬ ಪಾಯಿಂಟ್ಸ್ ಎವ್ರಿ ಡೇ ಫಾಲ್ ಆಗ್ತಾನೆ ಇದೆ. ಬಟ್ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿರೋರು ತುಂಬ ಯೋಚನೆ ಮಾಡೋ ಅಂಥದ್ದು ಏನಿಲ್ಲ. ಏನಕ್ಕೆ ಅಂದರೆ ತುಂಬ ಪೋರ್ಟ್ಫೋಲಿಯೋಲಿ ಮ್ಯೂಚುವಲ್ ಫಂಡ್ಸಲ್ಲೂ ತುಂಬ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಅದರಲ್ಲೂ ಕ್ಯಾಟಗರಿ ವೈಸ್ ನೀವು ಇನ್ವೆಸ್ಟ್ ಮಾಡಿದರೆ ಯುವರ್ ಪೋರ್ಟ್ಫೋಲಿಯೋ ವಿಲ್ ಬಿ ಸೇಫ್. ಇಲ್ಲ ಅಂದರೆ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ನಾನು ಈ ವಿಡಿಯೋದಲ್ಲಿ ಏನು ಅಂದರೆ ನಿಮಗೆ 3 ಪಾಯಿಂಟ್ನ ಕನ್ವೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಂದು, ಇನ್ವೆಸ್ಟ್ಮೆಂಟ್ ಇಸ್ ಮ್ಯೂಚುವಲ್ ಫಂಡ್ ಲಿಟರಲಿ ನಾಟ್ ಫಾರ್ ಶಾರ್ಟ್ ಟರ್ಮ್, ಇಟ್ಸ್ ಆಲ್ವೇಸ್ ಫಾರ್ ಲಾಂಗ್ ಟರ್ಮ್. ಅದನ್ನು ಯಾವಾಗಲೂ ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಇವತ್ತು ಇನ್ವೆಸ್ಟ್ ಮಾಡಿ ಇವತ್ತಿಂದನೇ ಫೋನ್ ಓಪನ್ ಮಾಡೋದು, ಚೆಕ್ ಮಾಡೋದು ಮಾಡ್ತಾ ಇದ್ರೆ ಯು ವಿಲ್ ನೆವರ್ ಹ್ಯಾವ್ ಇಂಟ್ರೆಸ್ಟ್ ಟು ಇನ್ವೆಸ್ಟ್ ಆನ್ ಮ್ಯೂಚುವಲ್ ಫಂಡ್ಸ್. ಐ ವಿಲ್ ಟೆಲ್ ಯು, ಇಟ್ಸ್ ಸ್ಟ್ರಿಕ್ಟ್ಲಿ ಫಾರ್ ಲಾಂಗ್ ಟರ್ಮ್. ನೀವು 2 years ಮಿನಿಮಮ್ ಅದಕ್ಕೆ ಟೈಮ್ ಕೊಡಬೇಕಾಗುತ್ತೆ. ಅಲ್ಲಿವರೆಗೂ ಯು ಕಾಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಆ್ಯಂಡ್ ಸೆಕೆಂಡ್ ಪಾಯಿಂಟ್, ಹೌ ಟು ಸ್ಪ್ಲಿಟ್ ದಟ್ ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್, ಅದರಲ್ಲಿ ಯಾವ ಇದರಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ ನಿಮ್ಮ ಪೋರ್ಟ್ಫೋಲಿಯೋ ಈಗ ಸೇಫರ್ ಸೈಡಲ್ಲಿ ಇರ್ತಾ ಇತ್ತು. ಅದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಥರ್ಡ್ ಒನ್, ಆ್ಯಂಡ್ ಬೈಫಿಗ್ರೇಷನ್. ನೀವು ಯಾವ ಸೆಕ್ಟರ್ ಬೈಫಿಗರ್ ಮಾಡಬೇಕು ಅಂದ್ಕೊಂಡಿದ್ದೀರಾ. ನೀವು ಮ್ಯೂಚುವಲ್ ಫಂಡ್ಸಲ್ಲೂ ನಾನು ತುಂಬ ವೆರೈಟಿ, ನಾನು 13-14 ಮ್ಯೂಚುವಲ್ ಫಂಡ್ಸ್ ತೊಗೊಂಡಿದ್ದೀನಿ. ಎಷ್ಟೊಂದು ಮ್ಯೂಚುವಲ್ ಫಂಡ್ಸ್ ಇದ್ದಾರೆ, ಹಂಡ್ರೆಡ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್. ಅದ್ರಲ್ಲಿ ನಾನು 50 ಮ್ಯೂಚುವಲ್ ಫಂಡ್ ನನ್ನ ಪೋರ್ಟ್ಫೋಲಿಯೋಲಿ ಇಟ್ಕೊಂಡಿದ್ದೀನಿ. ನಾನು ಸೇಫಲ್ಲಿ ಇದ್ದೀನಿ. ನೋ, ಅದು ಏನಕ್ಕೆ ಅಂತಲೂ ನಾನು ನಿಮ್ಗೆ ಹೇಳ್ತೀನಿ. ಸೊ ಈ ವಿಡಿಯೋದಲ್ಲಿ ನಾವು ಅದೆಲ್ಲನೂ ಒಂದೊಂದು ಇದರಲ್ಲಿ ಕವರ್ ಮಾಡ್ಕೊಂಡು ಬರೋಣ. ಓಕೆ, ಆಸ್ ಯೂಸ್ ಫಸ್ಟ್ ಪಾಯಿಂಟ್ ಏನಂದರೆ, ಮ್ಯೂಚುವಲ್ ಫಂಡ್ಸ್ ಇಸ್ ಫಾರ್ ಸ್ಟ್ರಿಕ್ಟ್ಲಿ ಫಾರ್ ಲಾಂಗ್ ಪೀರಿಯಡ್ ಆಫ್ ಟೈಮ್. ಯಾಕಂದರೆ ನೀವು ಶಾರ್ಟ್ ಪೀರಿಯಡಲ್ಲಿ ಅದರಿಂದ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ಇಲ್ಲ. ಯಾಕಂದರೆ ನೀವು ಒಂದು ಆವ್ರೇಜ್ ಮ್ಯೂಚುವಲ್ ಫಂಡಲ್ಲಿ 12% ನೀವು ಆವ್ರೇಜ್ ತೊಗೊಂಡ್ರು ಯು ಎಕ್ಸ್ಪೆಕ್ಟ್ ಫಾರ್ ದಟ್ ಲಾಂಗ್ ಟರ್ಮ್. ನೀವು ಒಂದು 10 years ಎವ್ರಿ ಇಯರ್ 12% ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ 1 year ನಿಮಗೆ 12% ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಲಾಸ್ ಪ್ರಾಬಬಿಲಿಟಿ ಫಸ್ಟ್ ಇಯರಲ್ಲಿ 40% ನಿಮಗೆ ಪ್ರಾಫಿಟ್ ಬರೋ ಥರ ಇದ್ದರೆ 1 ವರ್ಷದಲ್ಲೇ ನೀವು 40% ಪ್ರಾಫಿಟ್ ಗೇನ್ ಮಾಡ್ಬೋದು. ಸೊ ಲಾಸ್ ಕೂಡ 60% ಗೇನ್ ಮಾಡ್ಬೋದು. ಸೊ ಅದು ನಿಮಗೆ ಯಾವತ್ತೂ ಒಂದು ತಲೆಯಲ್ಲಿ ಇರಲಿ, ದಟ್ ಮ್ಯೂಚುವಲ್ ಫಂಡ್ಸ್ ಇಸ್ ಆಲ್ವೇಸ್ ಫಾರ್ ಲಾಂಗ್ ಟರ್ಮ್. ನೀವು ಲಾಂಗ್ ಟರ್ಮ್ ಏನೇನು ಗೋಲ್ಸ್ ಇದೆ ಅದಕ್ಕೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ. ಯಾವತ್ತು ಡೋಂಟ್ ಗೋ ಫಾರ್ ಶಾರ್ಟ್ ಟರ್ಮ್. ಓಕೆ, ಅದು ಯಾವತ್ತಿದ್ರೆ ಏನಾಗುತ್ತೆ ಅಂದರೆ ರಿಸ್ಕ್ ಪ್ರಾಬಿಲಿಟಿ ಜಾಸ್ತಿ ಇರುತ್ತೆ. ಇಲ್ಲ, ನಾನು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀನಿ ಅಂದರೆ ಯು ಕ್ಯಾನ್ ಇನ್ವೆಸ್ಟ್ ಆನ್ ಮ್ಯೂಚುವಲ್ ಫಂಡ್ಸ್. ಬಟ್ ಚಾನ್ಸ್ ಆಫ್ ಗೆಟಿಂಗ್ ಪ್ರಾಫಿಟ್ ಇಸ್ 40% ಆ್ಯಂಡ್ ಗೆಟಿಂಗ್ ಚಾನ್ಸ್ ಆಫ್ ಲಾಸ್ ಇಸ್ 60%. ಸೊ ಆಲ್ವೇಸ್ ಕೀಪ್ ಇನ್ ಯುವರ್ ಮೈಂಡ್, ನಾನು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಓನ್ಲಿ ಫಾರ್ ಲಾಂಗ್ ಟರ್ಮ್. ಸೊ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ಅಂದರೆ, ಸೊ ನನ್ನ ಮ್ಯೂಚುವಲ್ ಫಂಡಲ್ಲಿ ಐ ವಿಲ್ ಶೋ ಯು. ನಾನು 3 years ಬ್ಯಾಕು ಒಂದು ಮ್ಯೂಚುವಲ್ ಫಂಡ್ 41 months ಆಗಿದೆ ಆಲ್ರೆಡಿ. ನಾನು ಇವಾಗ ಅದು ಪೇ ಮಾಡಿ ಜಸ್ಟ್ 100 rupees ನಾನು ಸ್ಟಾರ್ಟ್ ಮಾಡಿದ್ದು. ಸೊ ನನ್ನ ಪೋರ್ಟ್ಫೋಲಿಯೋ ಹೇಗಿತ್ತು ಅಂತ ನಾನು ನಿಮಗೆ ತೋರಿಸ್ತೀನಿ ರೀ. ನಾನು ಸ್ಟಾರ್ಟ್ ಮಾಡಿದ್ದು 2021 ಓಕೆನಾ, ಆಗಸ್ಟಲ್ಲಿ ಸ್ಟಾರ್ಟ್ ಮಾಡಿದೆ. ನನ್ನ ಅಲ್ಲಿ ರಿಟರ್ನು ಅಲ್ಲಿಂದ ಫಾರ್ ಎಕ್ಸಾಂಪಲ್ ಆಗಸ್ಟ್ 2022 ತೊಗೊಂಡ್ರು ನನ್ನ ರಿಟರ್ನ್ ನೆಗೆಟಿವ್ ಅಲ್ಲೇ ಇದೆ. ಓಕೆ, ಸೊ ವಾಟ್ ಐ ಆಮ್ ಟ್ರೈಯಿಂಗ್ ಟು ಸೇ ಇಸ್, ನೀವು ಶಾರ್ಟ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿ 12% ಬರುತ್ತೆ ಅನ್ಕೊಂಡ್ರಿ. ನಾನು ಇವಾಗ 1 ಲಕ್ಷ ಇನ್ವೆಸ್ಟ್ ಮಾಡಿದ್ದೆ, ಎವ್ರಿ ಮಂತ್ 10,000 ಇನ್ವೆಸ್ಟ್ ಮಾಡಿದ್ದೀನಿ. 1,20,000 ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಅದಕ್ಕೆ ನನಗೆ 12% ರಿಟರ್ನ್ ಬರುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ನೋ, ರಾಂಗ್. ಯು ಆರ್ ಟೋಟಲಿ ರಾಂಗ್. ಬಿಕಾಸ್ ಮ್ಯೂಚುವಲ್ ಫಂಡ್ ಡಸಂಟ್ ವರ್ಕ್ ಲೈಕ್ ಎಫ್ ಡಿ ಅಲ್ಲಿ ನಿಮಗೆ ರೆಗ್ಯುಲರ್ ಇನ್ಕಮ್ ಬರುತ್ತೆ, ನಾಟ್ ಇನ್ ಮ್ಯೂಚುವಲ್ ಫಂಡ್ಸ್. ಮ್ಯೂಚುವಲ್ ಫಂಡ್ಸ್ ಇಸ್ ಕಂಪ್ಲೀಟ್ಲಿ
ನಾಟ್ ಕಂಪ್ಲೀಟ್ಲಿ ರಿಸ್ಕ್ ಫ್ರೀ, ಇಟ್ ಹ್ಯಾಸ್ ರಿಸ್ಕ್. ನೀವು ಅದು ನೋಡಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ನನಗೆ ಪ್ರಾಫಿಟ್ ಬರೋಕ್ಕೆ ಸ್ಟಾರ್ಟ್ ಆಗಿದ್ದು 2024 ಐ ಆ್ಯಂಡ್ ಅಬೌಟ್ 1326 rupees ಪ್ರಾಫಿಟ್ ಆನ್ ಮಾಡಿದೆ. ದಟ್ ಈಸ್ 3 years 3600ಗೆ 1000 ಪ್ರಾಫಿಟ್ ಆಯ್ತು. ಅರೌಂಡ್ 30% ಪ್ರಾಫಿಟ್ ನನಗೆ ಆಫ್ಟರ್ 3 years ಸಿಕ್ಕಿದೆ. ನಾಟ್ ಓನ್ಲಿ ಫಸ್ಟ್ ಇಯರ್ ಅಲ್ಲಿ ನನಗೆ ಏನು ಸಿಕ್ತು ಅಂತ, ಸೆಕೆಂಡ್ ಇಯರ್ ಅಲ್ಲೂ ಇಟ್ಸ್ ಆಲ್ಮೋಸ್ಟ್ ಸ್ಲೋ ಡೌನ್. ಥರ್ಡ್ ಇಯರ್ ಇಂದ ಯು ಗೆಟ್ ಪ್ರಾಫಿಟ್. ಬಟ್ ಇವಾಗ ಇನ್ನೂ ಲಾಸ್ ಅಲ್ಲಿ ನಡೀತಾ ಇದೆ, ಬಿಕಾಸ್ ಮಾರ್ಕೆಟ್ ಕ್ರಾಶ್ ಆಗಿರೋದ್ರಿಂದ ಇವಾಗ ಲಾಸ್ ಅಲ್ಲಿ ಹೋಗ್ತಾ ಇದೆ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, if you are thinking about to invest in mutual funds, you invest in for long term. ನೀವು ಯಾವತ್ತು ಶಾರ್ಟ್ ಟರ್ಮ್ಗೆ ಮ್ಯೂಚುವಲ್ ಫಂಡ್ ನ ಚೂಸ್ ಮಾಡಬೇಡಿ. ಶೇರ್ಸ್ ಕೂಡ ಶಾರ್ಟ್ ಟರ್ಮ್ಗೆ ಓಕೆ, ಬಟ್ ಇಫ್ ಯು ಹ್ಯಾವ್ ಎ ಮಾರ್ಕೆಟ್ ಸ್ಕಿಲ್, ಒಂದು ಕಂಪ್ನಿ ಹೇಗೆ ವರ್ಕ್ ಮಾಡುತ್ತೆ ಅಂತ ಒಂದು ನಾಲೆಜ್ ಇದ್ರೆ ಮಾತ್ರ ಶಾರ್ಟ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡಿ, ಶೇರ್ಸ್ ಮೇಲೆ ಇನ್ವೆಸ್ಟ್ ಮಾಡಿ. ಬಿಕಾಸ್ ಮ್ಯೂಚುವಲ್ ಫಂಡ್ ಇಸ್ ಫಾರ್ ಬೆಟರ್ ದೆನ್ ಶೇರ್ಸ್. ಯಾಕಂದ್ರೆ ಶೇರ್ಸ್ ಯಾವಾಗ ತಗೋಬೇಕು, ಯಾವಾಗ ಮಾರಬೇಕು, ಆ ನಾಲೆಜ್ ಮ್ಯೂಚುವಲ್ ಫಂಡ್ ನ ನೋಡ್ಕೊಂತ ಇರೋರಿಗೆ ಇರುತ್ತೆ. ನಮ್ಮ ಪರವಾಗಿ ಇನ್ನೊಬ್ರು ಆ ಕೆಲಸನ ಮಾಡ್ತಾ ಇರ್ತಾರೆ. ಅವರು 24/7 ನಾಟ್ 24/7 ಆ ಶೇರ್ ಮಾರ್ಕೆಟ್ ನ ಟೈಮಿಂಗ್ಸ್ ಏನಿರುತ್ತೆ, ಬೆಳಗ್ಗೆ 9:30 ಇಂದ 3:30 ವರೆಗೂ ಏನಿರುತ್ತೆ, ದೇ ವಿಲ್ ಸಿಟ್ ಇನ್ ಫ್ರಂಟ್ ಆಫ್ ದಿ ಸಿಸ್ಟಮ್ ಅಂಡ್ ದೇ ವಿಲ್ ಸೆಲ್, ದೇ ವಿಲ್ ಬೈ ಬಿಹಾಫ್ ಆಫ್ ಅಸ್. ಸೊ ನೀವು ಆ ಕುತ್ಕೊಂಡು ಆ ಕೆಲಸ ಮಾಡೋಂತಿದ್ರೆ ಯು ಗೋ ಫಾರ್ ಶೇರ್ಸ್. ನಿಮಗೆ ಮಾರ್ಕೆಟ್ ಬಗ್ಗೆ ಸ್ಟಡಿ ಮಾಡೋಕ್ಕೆ, ನೀವು ಒಂದು ಕಂಪ್ನಿ ಬಗ್ಗೆ ರಿಸರ್ಚ್ ಮಾಡೋಕ್ಕೆ, ಆ ಕಂಪ್ನಿದು ಯಾವಾಗ ಶೇರ್ ತಗೋಬೇಕು, ಯಾವಾಗ ಸೆಲ್ ಮಾಡಬೇಕು, ಇದೆಲ್ಲ ನಾನು ಕುತ್ಕೊಂಡು ಮಾಡ್ತೀನಿ ಅನ್ನೋ ಥರ ಇದ್ರೆ ಯು ಗೋ ಫಾರ್ ಶೇರ್ಸ್. ಅದರ್ವೈಸ್ ಯು ಡೋಂಟ್ ಗೋ ಫಾರ್ ಶೇರ್ಸ್. ಐ ಆಮ್ ಪರ್ಸನಲಿ ಟೆಲಿಂಗ್, ಯು ಗೋ ಫಾರ್ ಮ್ಯೂಚುವಲ್ ಫಂಡ್ಸ್. ನೀವು ಒಬ್ರು ಸ್ಯಾಲ್ರಿಡ್ ಆಗಿರೋ ಒಂದು ಕಡೆ ವರ್ಕ್ ಮಾಡ್ತಾ ಇದ್ರೆ ಯುವರ್ ಪಾರ್ಟ್ ಆಫ್ ಇನ್ಕಮ್ ವಿಲ್ ಇನ್ವೆಸ್ಟ್ ಆನ್ ಶೇರ್ಸ್. ಟ್ರೇಡಿಂಗ್ ಎಲ್ಲ ಇಟ್ಸ್ ಬೇಸಿಕ್ಕು ಗೊತ್ತಿಲ್ಲದೆ ಯು ಡೋಂಟ್ ಗೋ. ದಟ್ ಇಸ್ ಲೈಕ್ ಓಷನ್. ನೀವು ಅದ್ರಲ್ಲಿ ಹೋಗಿ ನನ್ನ ಶೇರ್ಸ್ ಅಲ್ಲಿ ಇವತ್ತು 10,000 ಹಾಕ್ಬಿಟ್ಟು ನಾಳೆ 1 ಲಕ್ಷ ಯಾರು ಮಾಡೋಕ್ಕಾಗಲ್ಲ. ದೊಡ್ಡ ದೊಡ್ಡ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋ ಟ್ರೇಡಿಂಗ್ ಮಾಡೋರೆ 10 ಲಕ್ಷ ಹಾಕಿದ್ರೆ ಜಸ್ಟ್ ದೇ ಆರ್ ಎಕ್ಸ್ಪೆಕ್ಟಿಂಗ್ 3,000 rupees ಪ್ರಾಫಿಟ್. ಆ ಥರ ಇರುವಾಗ ಯು ಕ್ಯಾಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಸೊ ಫಸ್ಟ್ ಪಾಯಿಂಟ್, ಮ್ಯೂಚುವಲ್ ಫಂಡ್ ಇಸ್ ಸ್ಟ್ರಿಕ್ಟ್ಲಿ ಫಾರ್ ಲಾಂಗ್ ಟರ್ಮ್. ನೀವು ಶಾರ್ಟ್ ಟರ್ಮ್ಗೆ ಏನು ಎಕ್ಸ್ಪೆಕ್ಟೇ ಮಾಡಬೇಡಿ. ಝೀರೋ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ. ಮ್ಯೂಚುವಲ್ ಫಂಡ್ ನೀವು ಇನ್ವೆಸ್ಟ್ ಮಾಡ್ತಾರೆ, ಝೀರೋ ಎಕ್ಸ್ಪೆಕ್ಟೇಷನ್, ನಥಿಂಗ್. ಓಕೆ. ಸೆಕೆಂಡ್ ಪಾಯಿಂಟ್, ನಿಮ್ಮ ಪೋರ್ಟ್ಫೋಲಿಯೋನ ಹೇಗೆ ಪ್ಲಾನ್ ಮಾಡಬೇಕು. ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಸೊ ಇವಾಗ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ತುಂಬಾ ಥರ ಇದೆ. ನಾನು ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ಯು ಬೇಸಿಕ್. ನಿಫ್ಟಿ 50, 150 ಮಿಡ್ ಕ್ಯಾಪ್ ಫಂಡ್ಸ್ ಅಂಡ್ ಸ್ಮಾಲ್ ಕ್ಯಾಪ್ ಫಂಡ್ಸ್. ಸ್ಮಾಲ್ ಕ್ಯಾಪ್ ಫಂಡ್ ಅಂದ್ರೆ ಇಂಡಿಯಾದಲ್ಲಿ ಸ್ಮಾಲ್ ಕಂಪ್ನೀಸ್ ಯಾವ್ದಾದಿದೆ, ಮೈಕ್ರೋ ಅಂಡ್ ಸ್ಮಾಲ್ ಕಂಪ್ನೀಸ್, ಅದು ಸ್ಮಾಲ್ ಕ್ಯಾಪ್ ಇದರಲ್ಲಿ ಬರುತ್ತೆ. ಮಿಡ್ ಕ್ಯಾಪ್ ಅಲ್ಲಿ ಏನಂದ್ರೆ ಟಾಪ್ 150 ಕಂಪ್ನೀಸ್ ಆಫ್ ಇಂಡಿಯಾ, ಅದು ಮಿಡ್ ಕ್ಯಾಪ್ ಅಲ್ಲಿ ಬರುತ್ತೆ. ನಿಫ್ಟಿ 50 ಅಂದ್ರೆ ಟಾಪ್ ಇಂಡಿಯನ್ 50 ಕಂಪ್ನೀಸ್ ನಿಮಗೆ ನಿಫ್ಟಿ 50 ಅಲ್ಲಿ ಬರುತ್ತೆ. ಸೊ ಇದು ಮೂರಲ್ಲಿ ನೀವು ಹೇಗೆ ಇನ್ವೆಸ್ಟ್ ಮಾಡಬೇಕು. ನೀವು ರಿಸ್ಕ್, ಸ್ಮಾಲ್ ಕ್ಯಾಪ್ ಅಲ್ಲಿ ನಿಮಗೆ ರಿಟರ್ನ್ಸ್ ಹೈ ಇರುತ್ತೆ, 30% ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು. ಯು ಕ್ಯಾನ್ ಎಕ್ಸ್ಪೆಕ್ಟ್ 25 to 26% ಎವ್ರಿ ಇಯರ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ಬಟ್ ರಿಸ್ಕ್ ಕೂಡ ಅಷ್ಟೇ ಹೈ ಆಗಿರುತ್ತೆ. ಒಂದು ಮಾರ್ಕೆಟ್ ಬಿದ್ದಾಗ ಸ್ಮಾಲ್ ಕ್ಯಾಪ್ ಅಲ್ಲಿ ತುಂಬಾ ಲಾಸ್ ಆಗೋಂಥದ್ದು ಇರುತ್ತೆ. ನಾನು ನಿಮಗೆ ಸ್ಮಾಲ್ ಕ್ಯಾಪ್ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್, ನಿಪಾನ್ ಇಂಡಿಯನ್ ಲಾರ್ಜ್ ಕ್ಯಾಪ್ ಫಂಡ್ ಯಾವುದು ಇದಿಲ್ಲ ನೋಡಿ. ಇವಾಗ ಒನ್ ಡೇ ಇರೋದು. ಐ ವಿಲ್ ಶೋ ಯು 1 month. 1 month ಅಲ್ಲಿ 3.26% ಲಾರ್ಜ್ ಕ್ಯಾಪ್ ಲಾಸ್ ಎಲ್ಲಿದೆ. ಸೊ ಅದೇ 6 months ಅಲ್ಲಿ 6% ಲಾಸ್ ಅಲ್ಲಿ ಇದೆ. ಲಾಸ್ಟ್ 6 months ಇಂದ ನಿಮಗೆ ಲಾರ್ಜ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ 6% ಲಾಸ್ ಅಲ್ಲಿ ಇದೆ. ಓಕೆನಾ. ಅದೇ ಇಫ್ ಯು ಗೋ ಟು ಮಿಡ್ ಕ್ಯಾಪ್ ಅಲ್ಲಿ ಯಾವುದು HDFC ಮಿಡ್ ಕ್ಯಾಪ್ ತಗೊಳ್ಳೋಣ. ಅದೇ 1 month ಅಲ್ಲಿ 6.12% 1 month ಅಲ್ಲಿ ಲಾಸ್ ಇದೆ. ಅದೇ ನೀವು 6 months ತಗೊಂಡ್ರೆ 7.46% ಮಿಡ್ ಕ್ಯಾಪ್ ಅಲ್ಲಿ ಲಾಸ್ ಇದೆ. ಲಾಸ್ಟ್ 6 months ಮಾರ್ಕೆಟ್ ಕ್ರಾಶ್, ದಟ್ಸ್ ದ ರೀಸನ್. ಬಟ್ ಮ್ಯೂಚುವಲ್ ಫಂಡ್ ಅಲ್ಲೂ ಇಷ್ಟು ಪರ್ಸೆಂಟ್ ಲಾಸ್ ಅಲ್ಲಿ ನಡೀತಾ ಇದೆ. ಲಾಸ್ಟ್ 6 months ನೀವು ಕಂಪೇರ್ ಮಾಡಿದ್ರೆ. ಅಂಡ್ ಇಫ್ ಯು ಗೋ ಟು ಸ್ಮಾಲ್ ಸ್ಕೇಲ್ ಯು ವಿಲ್ ಬಿ ಶಾಕ್. ಇಫ್ ಯು ಗೋ ಟು ಸ್ಮಾಲ್ ಸ್ಕೇಲ್ ಅಂಡ್ ನಿಪಾನ್ ಇಂಡಿಯನ್ ಸ್ಮಾಲ್ ಸ್ಕೇಲ್ ಫಂಡ್, ಇಫ್ ಯು ಟೇಕ್ 1 month ಅಲ್ಲಿ 10.34% ಲಾಸ್ ಅಲ್ಲಿ ಇದೆ. ಅಂಡ್ ಇಫ್ ಯು ಗೋ ಟು 6 months 14.25% ಲಾಸ್ ಅಲ್ಲಿ ಇದೆ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಏನಕ್ಕೆ ಅಂದರೆ ನೀವು ಸ್ಮಾಲ್ ಕ್ಯಾಪಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ ಅಂತ ನಿಮ್ಮ ಎಲ್ಲ ಇನ್ವೆಸ್ಟ್ಮೆಂಟ್ನು ಸ್ಮಾಲ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಈ ಥರ ಮಾರ್ಕೆಟ್ ಕ್ರ್ಯಾಶ್ ಆದಾಗ ಯುವರ್ ಪೋರ್ಟ್ಫೋಲಿಯೋ ವಿಲ್ ಲುಕ್ ಫುಲ್ ರೆಡ್ ಆಗೇ ಕಾಣಿಸ್ತಾ ಇರುತ್ತೆ. ಮೇಲಿಂದ ಕೆಳಗಡೆ ಎಲ್ಲ ಸ್ಮಾಲ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮ್ಮ ಫುಲ್ ಪೋರ್ಟ್ಫೋಲಿಯೋ ರೆಡ್ಡಲ್ಲೇ ಕಾಣಿಸ್ತಾ ಇರುತ್ತೆ. ಸೊ ಹೇಗೆ ಪ್ಲಾನ್ ಮಾಡಬೇಕು. ನೀವು ಅಗ್ರೆಸಿವ್ ಇನ್ಕಮ್ ಆದರೆ ನೀವು ಇವಾಗ 20s ಅಥವಾ ನಿಮ್ಮ ಇನಿಷಿಯಲ್ ಸ್ಟೇಜಸ್ ಆಫ್ ವರ್ಕಿಂಗ್ ಇದೆ, ಐ ಪ್ರಿಫರ್ ಟು ಟೇಕ್ ರಿಸ್ಕ್. ನಿಮ್ಗೇನಾದರೂ ಪರವಾಗಿಲ್ಲ, ಒಂದು ನಿಮಗೆ ಬರ್ತಾ ಇರೋ ಸ್ಯಾಲರಿಲಿ 20% ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಆ 20% ಏನಾದರೂ ಪರವಾಗಿಲ್ಲ, ಫ್ಯೂಚರ್ಗೋಸ್ಕರ ನಾನು ಇನ್ವೆಸ್ಟ್ ಮಾಡ್ತಾ ಇರೋದು, ಐ ಆಮ್ ನಾಟ್ ವೆರಿಡ್ ಅಬೌಟ್ ಶಾರ್ಟ್ ಟರ್ಮ್ ಅಂತ ಅನ್ಕೊಂಡ್ರೆ ಗೋ 40% ಫಾರ್ ಸ್ಮಾಲ್ ಕ್ಯಾಪ್ ಅಂಡ್ ರಿಮೈನಿಂಗ್ 30 ಇನ್ ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್. ಆವಾಗ ನಿಮ್ಮ ಪೋರ್ಟ್ಫೋಲಿಯೋಲಿ ಲಾಸ್ ಆದಾಗ ನಿಮ್ಮ ಪೋರ್ಟ್ಫೋಲಿಯೋ ಬ್ಯಾಲೆನ್ಸ್ ಆಗಿರುತ್ತೆ. ಯಾಕಂದ್ರೆ ನೀವು ಲಾರ್ಜ್ ಕ್ಯಾಪಲ್ಲಿ 30 ಹಾಕಿರ್ತೀರಾ, ಮಿಡ್ ಕ್ಯಾಪಲ್ಲಿ 30 ಹಾಕಿರ್ತೀರಾ ಅಂಡ್ ಸ್ಮಾಲ್ ಕ್ಯಾಪಲ್ಲಿ
40% ಹಾಕಿರ್ತೀರಾ ಅಂದರೆ ಸೊ ಯುವರ್ ಪೋರ್ಟ್ಫೋಲಿಯೋ ವಿಲ್ ಬಿ ಬ್ಯಾಲೆನ್ಸ್ಡ್. ನೀವು ಅದು ಯೋಚನೆ ಮಾಡೋವಂಥದ್ದು ಇರಲ್ಲ. ಸೊ ನೀವು ಎಲ್ಲ ಒಂದೇ ಕಡೆ ಇನ್ವೆಸ್ಟ್ ಮಾಡೋಕೆ ಹೋದರೆ ಯು ವಿಲ್ ಬಿ ದಟ್ಸ್ ಅ ರಾಂಗ್ ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್. ನೀವು ಯಾಕೆಂದರೆ ನನಗೆ ಸ್ಮಾಲ್ ಕ್ಯಾಪಲ್ಲಿ 30% ಸಿಗುತ್ತೆ, ನಾನು ಫುಲ್ ಎಲ್ಲ 100% ನನ್ನ ಇನ್ವೆಸ್ಟ್ಮೆಂಟ್ ಏನಿದೆ ಅದು ನಾನು ಸ್ಮಾಲ್ ಕ್ಯಾಪಾಗಿ ಹಾಕ್ತೀನಿ ಅಂದರೆ ಈ ಥರ ಮಾರ್ಕೆಟ್ ಕ್ಯಾಶ್ ಅನ್ಇವನ್ ಸಿಚುವೇಶನ್ಸ್ ಇರುತ್ತೆ, ಆ ಥರ ಇದ್ದ ಮಿಸ್ಟೇಕ್ಗಳು ಆಗ್ತಾನೆ ಇರುತ್ತೆ. ಸೊ ಅದಕ್ಕೋಸ್ಕರ ಯು ಪ್ರಿಫರ್ ಗೋ ಟು ಸ್ಪ್ಲಿಟ್. ನಿಮಗೆ ಹೇಗೆ ಬೇಕಾದ್ರೂ ಸ್ಪ್ಲಿಟ್ ಮಾಡ್ಕೋಬೋದು. ಬೇಕಂದರೆ ನೀವು ಲಾರ್ಜ್ ಕ್ಯಾಪಲ್ಲಿ ನಾನು 50% ಇನ್ವೆಸ್ಟ್ ಮಾಡ್ತೀನಿ, ಇನ್ನು ಮಿಕ್ಕಿದ್ದು 30 and 20 ನಾನು ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ದಟ್ ಇಸ್ ಕರೆಕ್ಟ್. ಯಾಕಂದರೆ ನಿಮಗೆ ಬೇಕಾಗಿರುವಂಥ ಇನ್ಕಮ್, ನಿಮಗೆ ಫ್ಯೂಚರಲ್ಲಿ ಬೇಕಾಗಿರೋ ಇನ್ಕಮ್, ನಿಮಗೆ ಬೇಕಾಗಿರುವಂಥ ರಿಟರ್ನ್ಸ್ ಯಾವುದು ಇದು ಕೊಡುತ್ತೆ ಅದೇ ಪ್ರಕಾರ ಮಾಡ್ಕೊಂಡೋಗಿ. ನನಗೆ ಹೈಯೆಸ್ಟ್ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಲ್ಲ, ನಾನು ಮಿನಿಮಮ್ ರಿಸ್ಕಲ್ಲಿ ನನಗೆ ಸಾಕು, ನನಗೆ ಮಿನಿಮಮ್ ರಿಸ್ಕಲ್ಲಿ ಮಿನಿಮಮ್ ಅಮೌಂಟ್ ಬಂದರೆ ಸಾಕು ಅನ್ನೋ ಥರ ಇದ್ದರೆ, ಮಿನಿಮಮ್ ರೇಟ್ ಆಫ್ ಇಂಟ್ರೆಸ್ಟ್ ಬರೋ ಥರ ಇದ್ದರೆ ಸಾಕು ಅಂತ ಹೇಳಿದ್ರೆ ರಿಟರ್ನ್ಸ್. ಸೊ ಯು ಪ್ರಿಫರ್ ಗೋಯಿಂಗ್ ಟು ಲಾರ್ಜ್ ಕ್ಯಾಪ್. ಲಾರ್ಜ್ ಕ್ಯಾಪಲ್ಲಿ ರಿಸ್ಕ್ ಇಲ್ಲ ಅಂತೆಲ್ಲ ಐ ಟೋಲ್ಡ್ ಯು ನಾ, ಲಾರ್ಜ್ ಕ್ಯಾಪಲ್ಲಿ ರಿಸ್ಕ್ ಇಲ್ಲ ಅಂತ, ರಿಸ್ಕ್ ಮಿನಿಮಲ್ ಇರುತ್ತೆ. ಯಾಕಂದರೆ ಇಂಡಿಯಾದ ಟಾಪ್ 50 ಕಂಪ್ನೀಸ್, ಅದು ಟಾಪ್ 50 ಕಂಪ್ನೀಸ್ಗೆ ಎಫೆಕ್ಟ್ ಆಗ್ತಿದೆ, ಇಂಡಿಯಾಗೆ ಎಫೆಕ್ಟ್ ಆಗ್ತಾ ಇದೆ ಅನ್ನೋ ಥರನೇ ಇದು ಬರುತ್ತೆ. ಸೊ ಅದಕ್ಕೋಸ್ಕರ ಯು ಸ್ಪ್ಲಿಟ್, ನಿಮ್ಗೆ ಹೇಗೆ ಬೇಕೋ ಹಾಗೆ ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ. 50-30-20 ಆರ್ 60-20-20 ನಿಮಗೆ ಹೇಗೆ ಪ್ಲಾನ್ ಮಾಡಬೇಕು ಹಾಗೆ ನಿಮ್ಮ ಪೋರ್ಟ್ಫೋಲಿಯೋನ ಪ್ಲಾನ್ ಮಾಡಿ. ಇನ್ ಕಮ್ ಟು ಥರ್ಡ್ ಪಾಯಿಂಟ್, ಡೈವರ್ಸಿಫಿಕೇಶನ್. ಡೈವರ್ಸಿಫಿಕೇಶನ್ ಅಂದೇನು? ಡೈವರ್ಸಿಫಿಕೇಶನ್ ಅಂದಿದ ತಕ್ಷಣ ಮ್ಯೂಚುವಲ್ ಫಂಡ್ಸಲ್ಲಿ ನಮಗೆ 10 ಮ್ಯೂಚುವಲ್ ಫಂಡ್ ತೊಗೊಬಿಡೋದು, ಸ್ಮಾಲ್ ಕ್ಯಾಪಲ್ಲೇ 10 ಥರ ಮ್ಯೂಚುವಲ್ ಫಂಡ್ ತೊಗೊಬಿಡೋದು, ಮಿಡ್ ಕ್ಯಾಪಲ್ಲಿ 10 ಥರ ತೊಗೊಳ್ಳೋದು, ದಟ್ ಇಸ್ ನಾಟ್ ನೆಸೆಸರಿ. ಅದು ನಿಮಗೆ ಇನ್ನೂ ಪ್ರಾಬ್ಲಮಲ್ಲಿ ತರುತ್ತೆ ಹೊರತು ದಟ್ ಇಸ್ ನಾಟ್ ಡೈವರ್ಸಿಫಿಕೇಶನ್. ಡೈವರ್ಸಿಫಿಕೇಶನ್ ಏನಂದರೆ ಲಾರ್ಜ್ ಕ್ಯಾಪಲ್ಲಿ ಸಮ್ ಅಮೌಂಟ್, ಮಿಡ್ ಕ್ಯಾಪಲ್ಲಿ ಸಮ್ ಅಮೌಂಟ್ ಆ್ಯಂಡ್ ಸ್ಮಾಲ್ ಕ್ಯಾಪಲ್ಲಿ ಸಮ್ ಅಮೌಂಟ್, ಇದನ್ನ ಡೈವರ್ಸಿಫಿಕೇಶನ್ ಅಂತಾರೆ. ಅಟ್ ದಿ ಎಂಡ್ ಆಫ್ ದಿಸ್ ಪಾಯಿಂಟ್ ನಾನು ಏನು ಹೇಳೋದು ಅಂದರೆ, ಬೈಫಿಕೇಶನ್ ಮಾಡಬೇಕು ಅಂತ ಇದ್ದರೆ, ಬೈಫಿಕೇಶನ್ ಒಬ್ವಿಯಸ್ಲಿ ಇಂಪಾರ್ಟೆಂಟ್. ಅದನ್ನ ನೀವು ಮಾಡುವಾಗ ಯು ಪ್ರಿಫರ್ ಒಂದು ಸೆಟ್ ಆಫ್ ಕಂಪ್ನೀಸ್. ಲಾರ್ಜ್ ಕ್ಯಾಪಲ್ಲಿ ನೀವು ಒಂದು ಫಂಡ್ನ ಚೂಸ್ ಮಾಡ್ತಾ ಇದ್ದೀರಾ ಅಂದರೆ ಆ ಫಂಡಲ್ಲಿ ಯಾವ್ಯಾವ ಕಂಪ್ನಿ ಇದೆ ಅದ್ರ ಬಗ್ಗೆ ಚೆಕ್ ಮಾಡಿ. ಮಿಡ್ ಕ್ಯಾಪಲ್ಲಿ ಯಾವ್ದಾದ್ರು ಫಂಡ್ಸ್ ಇದೆ ಅದ್ರ ಬಗ್ಗೆ ಚೆಕ್ ಮಾಡಿ. ಆಮೇಲೆ ಸ್ಮಾಲ್ ಕ್ಯಾಪ್, ಇದು ಮೂರು ಮೇಲೂ ರೈಟ್ ರೇಷಿಯೋದಲ್ಲಿ ಅಮೌಂಟ್ ಹಾಕಿದ್ರೆ ಯು ವಿಲ್ ಗೆಟ್ ಎ ಗುಡ್ ರಿಟರ್ನ್ಸ್ ಆ್ಯಂಡ್ ಯುವರ್ ಪೋರ್ಟ್ಫೋಲಿಯೋ ವಿಲ್ ಬಿ ಬ್ಯಾಲೆನ್ಸ್ಡ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ವಿಡಿಯೋದಿಂದ ನಿಮ್ಗೆ ಏನಾದ್ರು ವ್ಯಾಲ್ಯೂ ಆ್ಯಡ್ ಆದರೆ ಐ ವಾಂಟ್ ಯು ಟು ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಇದೇ ಥರ ತುಂಬ ಒಳ್ಳೆ ಕಂಟೆಂಟ್ನ ನಾನು ತರಕ್ಕೆ ಟ್ರೈ ಮಾಡ್ತೀನಿ.